ನಾನು ಮಾಡಕ್ಕೆ ಇಷ್ಟಪಡ್ತೀನಿ. ಇದು ಆಕ್ಟಿವ್ 80 ಅಂತ ಹೇಳಿ. ಆಕ್ಟಿವ್ 80 ಅಂದ್ರೆ ಇದು ಆಕ್ಟಿವ್ 80 ಅಂತ ಅಂದ್ಬಿಟ್ಟಾರ ಅಂದ್ರೆ ಒಂದು ಗ್ಯಾರಂಟಿ ಕೊಡ್ತೀನಿ. ನಾವೆಲ್ಲರೂ ಈ ರೈತರು ಒಂದಿಷ್ಟು ಜನರು ಇರ್ತೀವಿ. ಅದೇ ಇವಾಗ ನೋಡಿ ನಾವು ನೀರು ಹಾಸೋದು, ಗೊಬ್ಬರ ಹಾಕೋದು, ನಾವು ಹಳ್ಳಿ ಭಾಷೆದಾಗ ಮಾತಾಡ್ತೀವಿ. ಅದ್ರ ನೀರು ಹಾಸೋದು, ಗೊಬ್ಬರ ಹಾಕೋದು, ಕಸ ತೆಗೆದು ಈ ರೀತಿ ಮಾಡ್ತಿರ್ತೀವಿ ನಾವು. ಬಟ್ ಅಲ್ಲಿ ಏನು ಮಾಡಾಕತ್ತೀವಿ, ನಾವೆಲ್ಲ ಕೆಲಸವನ್ನ ಮಾಡಾಕತ್ತೀವಿ, 100% ಕೆಲಸ ಮಾಡಾಕತ್ತೀವಿ. ಬಟ್ ಅಲ್ಲಿ ಆಗತ್ತಿದ್ದು ಎಷ್ಟು ರೀ, ಜಸ್ಟ್ 20% ಮಾತ್ರ ಆಗತ್ತೈತಿ. ನಮ್ದು ಆಕ್ಟಿವ್ 80 ಅನ್ನೋದು ಏನು ಮಾಡ್ತೀವಿ, ಇದು 80% ಅದರ ಮಿಕ್ಸ್ ಆಯ್ತು ಅಂದ್ರೆ ನೀವು ಮಾಡುವಂಥ ಕೆಲಸ 20%, ಇದು 80% ಸೇರಿ 100% ಕೆಲಸ ಆಗುವಂಥದ್ದು. ಅದು ಯಾವ ರೀತಿ ಆಗ್ತದೆ ಅನ್ನೋ ಕೂಡ ನಾವು ಲೈವ್ ಆಗಿ ತೋರಿಸ್ತಂತೆ. ಈಗಿನ ಕಾಲಮಾನದಾಗ ನೋಡ್ಬೋದು ನೀವು, ಭೂಮಿ ಯಾವ ರೀತಿ ಆಗತ್ತಿತ್ತು ಅಂದ್ರೆ ಕಾಂಕ್ರೀಟ್ ಹಾಕಿರ್ತೀವಲ್ಲ, ಈ ರೀತಿ ಗಟ್ಟಿ ಆಗತ್ತಿತ್ತು. ಮತ್ತು ಈಗ ಎಷ್ಟೋ ನೀರು ಹಾಸಾಯ್ತೀವಿ, ಎಷ್ಟೋ ನೀರು ಸವಳು ಜವಳ ಆಗತ್ತವೆ ಕೆಮಿಕಲ್ ಹಾಕೋದ್ರಿಂದ. ಈ ಒಂದು ಔಷಧ ಹಾಕೋದ್ರಿಂದ ನಿಮ್ಮ ಭೂಮಿಯನ್ನು ಸವಳು ತೊಳಿತೈತಿ. ನೆಕ್ಸ್ಟ್ ನಿಮಗೆ ಈಗ ಬೇಸಿಗೆ ದಿನದಲ್ಲಿ, ಸ್ಪೆಷಲಿ ಬೇಸಿಗೆ ದಿನದೊಳಗೆ ಏನಾಗ್ತೈತೆ ಈಗ ನಾವು ಮುಂದೆ ನೀರು ಹಾಸ್ತಾ ಹೋಗ್ತಿರ್ತೀವಿ, ಇನ್ನೂ ಮುಂದೆ ಹಸು ಇರ್ತೈತೆ ರೀ, ಇದು ಒಣಗಾಕತ್ತೀವಿ. ಅಂದರೆ ಎದಕ್ಕಂದ್ರೆ ನಾವು ಕೆಮಿಕಲ್ ಗೊಬ್ಬರಗಳನ್ನು ಹಾಕೋದ್ರಿಂದ ನಮ್ಮ ಭೂಮಿ ಅನ್ನೋದು ಭೂಮಿ ಏನಾಗಿದೆ ಅಂದ್ರೆ ನಿಮ್ದು ಬಂಜರ್ ಆಗಿತ್ತು. ಅಂದ್ರೆ ಕೊಟ್ಟಂಥ ನೀರು ಸಹಿತ ನಮ್ಮ ಭೂಮಿಯೊಳಗೆ ಹಿಂಗಾಕತ್ತಿಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಯಾವ ರೀತಿ ಉಪಯೋಗ ಮಾಡಬೇಕು, ಅಥವಾ ನಾವು ಉಪಯೋಗ ಮಾಡಿದಾಗ ಅಲ್ಲಿ ಯಾವ ರೀತಿ ಚೇಂಜಸ್ ಆಗ್ತೈತೆ ಅನ್ನೋದನ್ನು ಸ್ಮಾಲ್ ಪ್ರಯೋಗ ಮಾಡಿ ತೋರಿಸ್ತಾರೆ ನಮ್ಮಲ್ಲಿ. ಈಗ ನಾವೇನು ಮಾಡ್ತೀವಿ ರೀ, ಬೆಳೆಗಳನ್ನು ಬೆಳಿಬೇಕಾದ್ರೆ ನೀರು ಬೇಕು ಸರ್, ಹೌದಿಲ್ಲ ರೀ. ನಾವಿವಾಗ ತಗೊಳ್ತಾ ಇದ್ದೀವಿ, ನೀರು ತಗೋತೀವಿ. ಅಂದ್ರೆ ಪ್ರತಿಯೊಬ್ಬರು ಬೆಳೆಗಳನ್ನು ಬೆಳಿಬೇಕಾದ್ರೆ ನೀರು ಬೇಕು. ಮತ್ತು ಈ ನೀರು ಆ ನೀರು ಅಂತೇನಿಲ್ಲ, ಎಲ್ಲ ನೀರಿಗೆ ಹೊಂದ್ಕೊಳ್ಳುವಂಥದ್ದು ನಾವು. ಈಗ ಒಂದೊಂದು ಜನರಿಗೆ ನೀರು ಸವಳು ಇರ್ತಾವೆ, ಒಬ್ಬೊಬ್ಬರು ಜವಳು ಇರ್ತೈತಿ, ಮತ್ತು ಒಬ್ಬೊಬ್ಬರು ಭೂಮಿ ಎರಿ ಇರ್ತೈತಿ, ಒಬ್ಬೊಬ್ಬರು ಗ್ಯಾಸ್ ಇರ್ತೈತಿ. ಅಂದ್ರೆ ಪ್ರತಿಯೊಂದು ಭೂಮಿಗೂ ಪ್ರತಿಯೊಂದು ನೀರಿಗೂ ಹೊಂದ್ಕೊಳ್ಳುವಂಥ ಔಷಧಿ ಇದೆ. ಇವಾಗ ನೋಡ್ರಿ, ಇಲ್ಲಿ ಕಾಣಿಸ್ತೈತ್ರಿ ಎಲ್ಲರಿಗೆ. ಈಗ ಉದಾಹರಣೆಗೆ ಒಂದೆರಡು ಹೊಲ ರೀ, ಈ ಹೊಲ ಏನೈತ್ರಿ ಈ ಸೈಡ್ ಇದ್ದಾವೆ, ಆ ಹೊಲ ಏನೈತ್ರಿ ಆ ಸೈಡ್ ಇದ್ದಾವೆ ಅಂತ ತಿಳ್ಕೊರಿ. ಇವಾಗ ನೋಡ್ರಿ, ನಮ್ಮ ಔಷಧನ ಹಾಕಿದ್ವಿ, ಈ ಸೈಡ್ ಇದ್ದವ್ರಿಗೆ ಏನು ಮಾಡ್ತಾರೆ, ನಮ್ಮ ಔಷಧ ಬಗ್ಗೆ ಹೇಳ್ತೀವಿ, ಚಲೋ ಐತಿ ಉಪಯೋಗ ಮಾಡಿರಿ ಅಂತ ಹೇಳ್ತೀವಿ. ಇವರೆಲ್ಲರೂ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಅಂದರೆ ಇದು ಹಾಕಿ ತೋರಿಸ್ತೀನಿ ನಮಗೆ, ಅದರ ಪ್ರಮಾಣ ಐತಿ ಎಷ್ಟು ಹಾಕಬೇಕು ಅಂತೇಳಿ. ಇವಾಗ ಏನು ಮಾಡಿದ್ರಿ, ಈ ಒಂದು ನೀರಿಗೆ ನಮ್ಮ ಔಷಧನ ಮಿಕ್ಸ್ ಮಾಡಿದ್ದೇವೆ. ಅಂದ್ರೆ ನಮ್ಮ ಔಷಧಿದು ಒಂದತ್ರ ಕೆಲಸ ಅಲ್ರಿ. ಅಂದ್ರೆ ಹೊರಗಡೆ ಕಂಪ್ನಿ ಒಂದೊಂದು ಬೇರೆ ಬೇರೆನೇ ಅದಾವೆ. ಬಟ್ ನಮ್ಮ ಔಷಧಿ ಅನ್ನೋದು ಏನು ಮಾಡುತ್ತೆ, ಒಂದು 3-4 ಥರ ಕೆಲಸ ಇದೆ. ಯಾವ ರೀತಿ ಅಂದರೆ ನಮ್ಮ ನೀರಿನ ಮುಖಾಂತರ ಕೊಡೋದ್ರಿಂದ ಆಲ್ರೆಡಿ ಹೇಳಿದ್ದೇನೆ, ತೇವಾಂಶ ಇರ್ತೈತಿ ಅಂತ ಹೇಳಿದ್ರು. ಸ್ಪ್ರೇದಾಗ ಕೊಡೋದ್ರಿಂದ ಸ್ಪ್ರೆಡ್ ಆಗ್ತೈತಿ ಅಂತ ಹೇಳಿದ್ರು. ಗೊಬ್ಬರದಾಗ ಕುಡಿಸೋದ್ರಿಂದ ಗೊಬ್ಬರವನ್ನು ಬೇಗವಾಗಿ ಕರಗಿಸಿ ನೆಲವನ್ನು ಮೃದು ಮಾಡಿ ಬೇರಿಗೆ ಮುಗಿಸುವಂತಾರೆ. ಮತ್ತು ಇವಾಗ ನೋಡ್ಬೋದು ರೀ, ಬೆಳೆಗಳ ಬೇರುಗಳು ಎಷ್ಟು ಆಳ ಮತ್ತು ಅಗಲ ಹೋಗ್ತಾವಲ್ರಿ, ಅಷ್ಟು ನಮ್ಮ ಬೆಳೆ ಗ್ರೋತಾಗಿ ಬರ್ತಿರ್ತೈತಿ. ಬಟ್ ನಮ್ಮ ಔಷಧದ ಏನು ಮಾಡ್ತೀವಿ, ಭೂಮಿ ಮೃದುವಾಯ್ತು ಅಂತ ಹೇಳಿ ಆಳದ ಬೇರು ಹೋಗ್ತಾವೆ ಮತ್ತು ಅಗಲಾಗಿ ಬರ್ತಾವೆ. ಅಲ್ಲಿ ಕೂಡ ನಮ್ಮ ಬೆಳೆ ಗ್ರೋತಾಗಿ ಬರುವಂಥದ್ದು ನಾವು ಒಳ್ಳೆಯ ಇಳುವರಿನ ಪಡ್ಕೋಬೋದು. ಈಗ ನಾ ಈ ಹೊಲಕ್ಕೆ ಮಾತ್ರ ನಮ್ಮ ಔಷಧನ ಹಾಕಿದ್ರಿ, ಇಲ್ಲಿ ಏನೇನು ವ್ಯತ್ಯಾಸ ಆಗ್ತೈತೆ ಅಂತ ನೋಡ್ಬೋದು. ಈಗ ನಾವು ನೀರು ಹಾಸ್ತಿರ್ತೀವಿ, ಒಂದೇದು ನಾವು ನೀರು ಹಾಸ್ತೀವಿ, ಹೌದಿಲ್ಲ. ನಮ್ಮ ಭೂಮಿಗಳು ಯಾವ ರೀತಿ ಇದಾವೆ ರೀ, ಈಗ ರೈತರಿಗೆ ಬದ್ರುಗಳು ನಾವು ಬೋರದ್ದು ಹೊಡಿಯೋದು ನೋಡ್ತೀವಿ, ಕಟ್ ಚೇಂಜ್ ಆಗ್ತಾ ಅಂತೀವಿ. ಅಂದ್ರೆ ಪದರಾಗಿ ನಮ್ಮ ಭೂಮಿ ಅನ್ನೋದು ಐತಿ. ಈಗ ನಾವು ರಟ್ಟ ಇದಕ್ಕೆ ತಗೋದಿದ್ರೆ ಇದು ರಟ್ಟು ಕೂಡ ಪದರಾಗೈತಿ ಸರ್. ಅಂದ್ರೆ ಉದಾಹರಣೆ ನಮ್ಮ ಭೂಮಿ ಅಂತ ತಿಳ್ಕೊಳ್ಳೋದು. ಇವಾಗ ನೋಡಿದ್ರಿ, ಇವ್ರಿಗೆ ಹೇಳ್ತೀವಿ, ಇವ್ರು ಔಷಧ ಏನು ಮಾಡ್ತಾರೆ, ನೀರಲ್ಲಿ ಮಿಕ್ಸ್ ಮಾಡಿ ಭೂಮಿಗೆ ನೀರನ್ನು ಉಳಿಸ್ತಾರೆ. ಇವರು ಏನು ಹೇಳಿದ್ರು ಕೇಳಂಗಿಲ್ಲ, ಹಂಗೆ ನೀರನ್ನು ಉಳಿಸ್ತಾರೆ. ನೋಡಿರಿ, ಇವರು ಇಬ್ಬರಲ್ಲಿ ಯಾವ ಭೂಮಿ ಒಳಗೆ ವ್ಯತ್ಯಾಸ ಆಗ್ತದೆ ಅನ್ನೋದನ್ನ ಈಗ ನೋಡ್ಬೋದು ರೀ. ವ್ಯತ್ಯಾಸ ಕಾಣಿಸತೈತಿ ಸರ್, ಈಗ ನಿಮ್ಗೆ ಆಲ್ರೆಡಿ ಕಾಣಿಸತೈತ್ರಿ. ಇವಾಗ ಈಗ ನೋಡ್ಬೋದು, ಮೊದಲೇ ಈಚೆ ಕಡೆ ಅವ್ರ ಭೂಮಿ ಯಾವ ರೀತಿ ಇರ್ತೈತಿ, ಔಷಧಿ ಇಲ್ಲಾರ್ದ ನಾವು ನೀರನ್ನು ಬಿಟ್ಟಾಗ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿತ್ತು ಬಿಟ್ಟೈತಿ ನೋಡೋರಿಗೆ ಈಗ ನೋಡ್ಬೋದು. ಅಂದರೆ ಭೂಮಿ ಮೇಲ್ಮೈ ಪದ್ರ ಮಾತ್ರ ತೊಳೆದ್ವಿ, ಬಟ್ ಒಳಗಡೆ ಪದ್ರ ಮಾತ್ರ ಏನೈತ್ರಿ ಒಣಗಿದ ಹಂಗೆ ಆ ಥರನ ಇರ್ತಿಲ್ಲ. ಹಿಂಗಿದ್ದಾಗ ನಮ್ಮ ಬೆಳೆಗಳು ಬೆಳೆಯೋಕ್ಕೆ ಸಾಧ್ಯ ಆಗ್ತೈತಿ. ಈ ರೀತಿ ಅಂದ್ರೆ ನಮ್ಮ ಭೂಮಿ ಎಷ್ಟು ಗಟ್ಟಿಯಾಗಿ ಉಳಿತದೆ ನಮ್ದು ಬೆಳೆ ಇಳುವರಿ ಪಡ್ಕೊಳಕ್ಕೆ ಆಗಂಗಿಲ್ಲ. ಅಂದ್ರೆ ನಾವು ಕೊಟ್ಟಂತ ನೀರ ಸರಿಯಾಗಿ ಮುಟ್ಟತ್ತಿಲ್ಲ. ಬಟ್ ನಾವು ಏನು ಮಾಡ್ತೀವಿ, ಮೇಲ್ಮೈ ಪದ್ರ ಮಾತ್ರ ನೋಡ್ತೀವಿ, ನೀರು ಹರಿತಂಬುದು ಬೇರೆ ಕಡೆ ಶುರು ಮಾಡ್ತೀವಿ. ಬಟ್ ಅಂತ ಕಲ್ಪನೆ ಈ ರೀತಿ ಆಗತ್ತೈತಿ. ಬಟ್ ಈಚೆ ಕಡೆ ಅವ್ರ ಭೂಮಿಯನ್ನು ನೋಡ್ಬೋದು, ಆಲ್ರೆಡಿ ನೀರು ಇರೋದು ಇಷ್ಟ ರೀ, ಬಟ್ ತೇವಾಂಶ ಇಲ್ಲಿ ತನಕ ಬಂದೈತ್ರಿ. ಇಲ್ಲಿ ನೋಡ್ಬೋದು ಇದು ಯಾವ ರೀತಿ ವ್ಯತ್ಯಾಸ ಆಗಿದೆ ಅಂತ ಹೇಳಿ ನೋಡ್ಬೋದು. ಪ್ರತಿಯೊಂದು ಪದ ಕೂಡ ಎಷ್ಟು ನೆನೆದೈತೆ ನೋಡ್ರಿ. ಈ ರೀತಿ ನಮ್ಮ ಭೂಮಿ ಪದರೊಳಗೆ ನೀರನ್ನು ಇಂಗಿಸ್ತೈತಿ. ನೀರನ್ನು ಇಂಗಿಸಿ ತಾಯಿ ಬೇರು ತಂತು ಬೇರಿಗೆ ಹೋಗಿ ನೀರನ್ನು ಮುಗಿಸಿದಾಗ ಅಲ್ಲಿ ಏನೆಲ್ಲ ಕೆಲಸ ಆಗ್ತೈತೆ ಅಂದ್ರೆ ಒಳ್ಳೆಯ ಇಳುವರಿನ ನಮ್ಗೆ ಪಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ.
ಒಂದೇದು ನೀರಿನ ಹಸಿರು ಹಿಡ್ಕೊತ್ರಿ ನಿಮ್ಮ ಭೂಮಿಯನ್ನು ಮೃದನ್ನು ಮಾಡಿದ್ರಿ. ಅದರ ಭೂಮಿ ಎಷ್ಟು ಮೃದು ಆಗ್ತೈತಿ ಅಷ್ಟು ನಮ್ಮ ಬೆಳೆಯೋದು ಚೆನ್ನಾಗಿ ಬರ್ತೈತಿ. ಇದು ಏನ್ರಿ ಜಸ್ಟ್ ನೀರಾಗಿ ಬಿಡೋದ್ರಿಂದ ಆಯ್ತು. ಈಗ ನಾವೇನು ಮಾಡ್ತೀವಿ, ಎಷ್ಟೋ ಔಷಧಗಳಾಗಿರ್ಬೋದು, ಎಷ್ಟೋ ರೋಗ ಬಂದಾಗ ಏನು ಮಾಡ್ತೀವಿ, ಔಷಧಗಳು ತರ್ತೀವಿ, ಸ್ಪ್ರೇ ಮಾಡ್ತೀವಿ. ಬಟ್ ಔಷಧಗಳು ತಂದಿರ್ತೀವಿ, ಬಟ್ ಸ್ಪ್ರೇ ಮಾಡುವಂಥ ಮೆಥಡ್ ಏನಾಗಿತ್ತು ಅಂದ್ರೆ ತಪ್ಪಿದ್ರಿ ಎಲ್ಲ. ಅದು ಯಾವ ರೀತಿ ಆಗಿತ್ತು ಅನ್ನೋದು ಕೂಡ ನಾನು ಹೇಳ್ತೀನಿ. ನಮ್ದು ಸ್ಪ್ರೇದಾಗೂ ಕೂಡ ಮಿಕ್ಸ್ ಮಾಡ್ಬೋದು. ಇದು ಔಷಧ ಅಂತೇಳಿ ನೀವು ಹೊರಗಡೆ ಯಾವುದೇ ರೋಗದ ಔಷಧ ತಂದಿರ್ತೀರಿ, ಕಸದ ಎಣ್ಣೆ ತಂದಿರ್ತೀರಿ, ಯಾವುದೋ ಒಂದು ಔಷಧಗಳೊಳಗೆ ಕೂಡ ಈ ಔಷಧಿನ ಮಿಕ್ಸ್ ಮಾಡಿದ್ರಲ್ಲ, ಅಲ್ಲಿ ಹೆಂಗೆ ಕೆಲಸ ಮಾಡ್ತಿದ್ರೆ ನಾವು ಈಗ ಸ್ಮಾಲ್ ಡೆಮೋ ತೋರಿಸ್ಕೊಂಡ್ರೆ ನಾವು ಸ್ಪ್ರೇ ಎಲ್ಲಿ ಮಾಡ್ತೀವಿ ರೀ, ಎಲೆಗಳಿಗೆ ಮಾಡ್ತೀವಿ. ಇಲ್ಲಿ ನೋಡ್ತೀವಿ ಔಷಧ ತರೋದು ನೀರಾಗ ಹಾಕೋದು ಸ್ಪ್ರೇ ಹೊಡಿತೀವಿ ರೀ. ಬಟ್ ನಮ್ಮ ಔಷಧನ ಮಿಕ್ಸ್ ಮಾಡಿದಾಗ ಅಲ್ಲಿ ಏನೆಲ್ಲ ವ್ಯತ್ಯಾಸ ಆಗ್ತೈತಿ ಅಂತ ಈಗ ನೋಡ್ಬೋದು. ಈಚ ಕಡೆ ಅರ್ಧ ಬೆಳಿಗ್ಗೆ ಸ್ಪ್ರೇ ಮಾಡಿದಾಗ ಯಾವ ರೀತಿ ವ್ಯತ್ಯಾಸ ಆಗೈತೆ ರೀ, ಅಲ್ಲೆಲ್ಲ ಹನಿ 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 ಗೊತ್ತೈತಿ ಸರ್. ನೋಡ್ಬೋದು ನಾವು ಔಷಧಿಯನ್ನು ಕೊಟ್ಟಾಗ ಯಾವ ರೀತಿ ವ್ಯತ್ಯಾಸ ಆಗಿತ್ತು ಅಂದ್ರೆ ಸ್ಪ್ರೆಡ್ ಆಗೈತೆ. ಅಂದ್ರೆ ನೀವು ಹೊರಗಡೆ ಔಷಧಿ ತಂದಿರ್ತೀರಿ, ಅವ್ರು ಹೇಳ್ಕೊಟ್ಟಿರ್ತಾರೆ ಆಲ್ರೆಡಿ ನಿಮ್ಗೆ ಜಾಸ್ತಿ ಹಾಕ್ತಾರೆ. ಔಷಧ ಹಾಕಿ ಇರ್ತಕ್ಕಂಥ ಸ್ಪ್ರೇ ಮಾಡ್ತೀವಿ, ಯಾವುದೇ ಒಂದು ಔಷಧ ನಮ್ಮ ಔಷಧಿ ಹಾಕಿ ಸ್ಪ್ರೇ ಮಾಡ್ತೀವಿ, ಈ ರೀತಿ ವ್ಯತ್ಯಾಸ ಆಗತ್ತೈತಿ. ಬಟ್ ಆಲ್ರೆಡಿ ಈ ರೀತಿ ಆಗ್ತೈತಿ ಕೇಳಿ ಏನಾಗಿದೆ ಅಂದ್ರೆ ಅವ್ರು ಹೊರಗಡೆ ಅಂಗಡಿಯವ್ರು ಬರ್ತೈತಿ, ಕಂಪ್ನಿಯವ್ರು ಬರ್ತೈತಿ. ಅಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದ್ರೆ ಒಂದು 10 ml ಹಾಕೋ ಔಷಧನ ಒಂದು 15 ml 20 ml ಹಾಕಿಸ್ತಾರೆ. ಅಲ್ಲಿ ಏನಾಗ್ತೈತೆ ರೀ, ನಮ್ಮ ಔಷಧಿ ಅನ್ನೋದು ಜಾಸ್ತಿ ಹೋಯ್ತು, ನಮ್ದು ಹಣ ಕೂಡ ಜಾಸ್ತಿ ಹೋಯ್ತು. ಆದ ಕಾರಣ ನಮ್ಮ ಔಷಧಿಯನ್ನು ನೀವು ಯಾವುದೋ ಒಂದು ಔಷಧಿಗಳಿಗೆ ಹಾಕಿದ್ರೆ ಅವ್ರು ಹೇಳಿದ 15 ml ಹೇಳಿದ್ರೆ ನೀವು 10 ml ಹಾಕಿದ್ರು ಕೂಡ ಜಾಸ್ತಿ ರಿಸಲ್ಟ್ ಬರ್ತೈತೆ. ಅಂದರೆ ಜಾಸ್ತಿ ಹೋಗಿ ಬೆಳೆ ಮುಗಿಸುವಂಥ ಕಾರ್ಯವನ್ನು ನಮ್ಮ ಆ್ಯಕ್ಟಿವಿಟಿ ಅನ್ನೋದು ಮಾಡ್ತೀವಿ. ಇದು ಏನಾಯ್ತು ರೀ, ಮತ್ತು ಇನ್ನೊಂದು ಅಂದರೆ ಗಾಳಿ ಬಿಟ್ಟರು ಜಾಸ್ತಿಂಗಿಲ್ಲ ರೀ, ಮಳೆ ಆದ್ರೂ ಬೆಳೆಯಂಗಿಲ್ಲ, ಬಿಸಿಲು ಬಡಿದ್ರೆ ಆಮ್ಯಾಗಿ ಮ್ಯಾಲೆ ಹೋಗಿದ್ವಿ, ನಮ್ಮ ಔಷಧಿಯನ್ನು ಹಾಕೋದಿಲ್ಲ. ಅದು ಕೂಡ ನಿಮ್ಗೆ ಉಪಯೋಗ ಆಗುವಂಥದ್ದು. ಈಗ ಇನ್ನೊಂದ್ರಿ ಎಲ್ಲರೂ ತಲೆ ಒಳಗೆ ಇರುವಂಥದ್ದು ಅಂತಂದ್ರೆ ನಾವು ಕ್ಲಿಯರ್ ಮಾಡ್ಕೊಂತೀವಿ. ಈಗ ಗೊಬ್ಬರ ಹಾಕಿದ್ರೆ ನಾವು ಬೆಳಿತೈತಿ ಅಂತ ಎಲ್ಲರೂ ಏನೋ ಮಾಡಿದ್ರೆ ನೋಡ್ರಿ, ನೀವು ಗೊಬ್ಬರ ಹಾಕಿದಾಗನೇ ಇದಾಗ್ತೈತಿ ಅಂತೀವಿ. ಈಗ ನೋಡ್ರಿ ಆಲ್ಮೋಸ್ಟ್ ಈಗ ಯೂರಿಯಾ ಗೊಬ್ಬರವನ್ನು ಕೂಡ ಬ್ಯಾನ್ ಮಾಡಾಕ್ತಿದ್ದಾರೆ. ಅದೆಲ್ಲ ಏನಂದ್ರೆ ನಮ್ಮ ಬೆಳೆಗಳಿಗೆ ಅದು ನಮ್ಮ ಭೂಮಿಗೂ ಕೂಡ ಎಫೆಕ್ಟ್ ಐತಿ ಅಂತೀವಿ. ಬಟ್ ನಾವೇನು ಮಾಡಾಕತ್ತೀವಿ, ಬೆಳೆದ್ರೆ ಕೇಳಾಕತ್ತೀವಿ, ತರ್ತೀವಿ, ಮಿಕ್ಸ್ ಮಾಡ್ತೀವಿ, ಒಗಿತೀವಿ, ನಾವು ತರಾಕತ್ತೀವಿ, ಒಗ್ಯಾಕತ್ತೀವಿ. ಬಟ್ ಅದು ಬೆಳಿಗ್ಗೆ ಏನು ಬಿಟ್ಟಾಕತ್ತಿದ್ರೆ ಯಾರಾದ್ರೂ ಮಾಡಿದ್ರೆ ಅದನ್ನು ಕೂಡ ಇಲ್ಲಿ ತೋರಿಸ್ತೀನಿ ನಾವು ಯಾವ ರೀತಿ ನಮ್ಮ ಗೊಬ್ಬರವನ್ನು ವೇಸ್ಟ್ ಆಗತ್ತೈತಿ ಅಂತೇಳಿ. ಯಾರಾದರೂ ಗಡ್ಡಿ ಬೆಳೆಯಿದ್ದಾರೆ ಯಾರಾದರೂ ಗೊತ್ತಿರಿ? ಹಾಂ ಸರ್, ಎಷ್ಟು ಐತಿ ಸರ್ ನಿಮ್ಗೆ ರಬ್ಬಾರಿ? 2 ಎಕರೆ. ಒಂದು 2 ಎಕರೆಗೆ ರೀ ನೀವು ಹೊಡಿಯೋ ಗೊಬ್ಬರ ಹಾಕ್ತಿರ್ತೀರಿ. ಎಷ್ಟು ಚೀಲ ಹಾಕ್ತೀರಿ ಸರ್ ಒಂದು ಡೋಸ್ ಇರ್ಬೇಕಾದ್ರೆ? ಎಲ್ಲತ್ರ ಗೊಬ್ಬರ ಮಿಕ್ಸ್ ಮಾಡಿ 4 ಅದ್ರ 1 ಎಕರೆ ಹಿಡಿದ್ರು ಒಂದು 4 ರಿಂದ 5 ಚೀಲ ಗೊಬ್ಬರ ಹಾಕ್ತೀವಿ. ಹೌದು, 2 ಎಕರೆ ಅಂತ ಬಂದಾಗ ಒಂದು 8 ಚೀಲ ಹಿಡಿ, 8 ಚೀಲ ಗೊಬ್ಬರ ತರ್ತೀವಿ, ಮಿಕ್ಸ್ ಮಾಡ್ತೀವಿ, ಒಗಿತೀವಿ, ದಬಾಶ್ ನೀರು ಬಿಟ್ಬಿಡ್ತೀವಿ. ಬಟ್ ಅಲ್ಲಿ ಏನೆಲ್ಲ ವ್ಯತ್ಯಾಸ ಆಗ್ತೈತೆ ಅಂತ ನಾವು ನೋಡಿದ್ರೆ ಇಲ್ಲ. ಇದು ಗಂಧಕ ರೀ, ಇದು ನಾವು ಹಾಕೊಂಡ್ಲೆ ಗಂಧಕ ರಂಜಕ ಪ್ರತಿಯೊಂದು ಗೊಬ್ಬರ ಒಳಗೆ ಎಲ್ಲದ್ರೊಳಗೆ ಇರುವಂಥದ್ದು. ಇದನ್ನು ನಾನು ಈಗ ನಿಮ್ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ವೇಸ್ಟ್ ಆಗತ್ತೈತಿ ಅಂತೇಳಿ. ಸರ್ ಹೇಳಿದ್ರಿ ಒಂದು 8 ಚೀಲ ಗೊಬ್ಬರ ಒಗಿತೀವಿ ನಾವು 2 ಎಕರೆಗೆ ಸೇರಿ ಇರ್ತದೆ. ಬಟ್ ಇದು ಸರ್ ಭೂಮಿ ಇದೆ ಅಂದರೆ ಸರ್ ಅವ್ರು ಗೊಬ್ಬರ ಹಾಕ್ತಾರೆ ರೀ. ಗೊಬ್ಬರ ಎಷ್ಟು ಅವ್ರು ಹಾಕಿದ 8 ಚೀಲ ಗೊಬ್ಬರ ಒಳಗೆ ಎಷ್ಟು ಬೆಳೆಗೆ ಗೊತ್ತಾಗ್ತೈತಿ ಅಂತ. ಸರ್ ಏನು ಮಾಡಿದ್ದೀನಿ, ಒಂದು 8 ಚೀಲ ಗೊಬ್ಬರ ಹಾಕಿದ್ರಿ. ಹೌದ್ರಿ, 8 ಚೀಲ ಗೊಬ್ಬರ ಹಾಕಿದಾಗ ಅಲ್ಲಿ ಏನೆಲ್ಲ ವ್ಯತ್ಯಾಸ ಆಗೈತಿ. ಒಂದು ಸ್ವಲ್ಪ ಗೊಬ್ಬರ ಕರೆಯಲ್ಲಿ ಸಾಧಿಸ್ತಾರೆ ರೀ, ಸ್ವಲ್ಪ ಬೆಳೆ ಮಾಡ್ತಾರೆ, ಗೊಬ್ಬರ ಮಣ್ಣಾಗ ಮಿಕ್ಸ್ ಆಗಲಿ ಅಂತೇಳಿ ಮಾಡ್ತಾರೆ ರೀ. ಬಟ್ ಅಲ್ಲಿ ಎಷ್ಟು ಪ್ರಮಾಣ ಮುಟ್ಟಾಕಿದ್ರಿ ಬೆಳಿಗ್ಗೆ? 8 ಚೀಲ ಗೊಬ್ಬರ ಹಾಕಿದ್ವಿ ಸರ್. ಆಲ್ರೆಡಿ 8 ಚೀಲ ರೊಕ್ಕ ಕೊಟ್ಟು ಗೊಬ್ಬರ ತಂದೀವಿ ನಾವು. ಬಟ್ ಅಲ್ಲಿ ನಿಮ್ಮ ಗೊಬ್ಬರ ಮುಟ್ಟಾಕಿದ್ದು ಎಷ್ಟು? ಕೇವಲ 2 ರಿಂದ 3 ಚೀಲ ಮಾತ್ರ. ಏನು ಉಳಿದದ್ದು 4-5 ಚೀಲ ಏನಾಗತ್ತೈತಿ? ಈ ರೀತಿ ಮೇಲ್ಮೈ ಪದಾರ್ಥ ಕೊಟ್ಟು ಈ ಬೇಸಿಗೆ ದಿನದಾಗೈತೆ ಯಾವುದೇ ಒಂದು ದಿನಗಳೊಳಗೆ ಬಿಸಿಲು ಮತ್ತು ಗಾಳಿ ಬಡಿದು ಅದ್ರಾಗ ಇರ್ತಕ್ಕಂಥ ನ್ಯೂಟ್ರಿಷನ್ಗಳಾಗಿರ್ಬೋದು ಎಲ್ಲ ಸತ್ವವನ್ನು ಸುಟ್ಟು ಹೋಗಿಬಿಡ್ತಾರೆ. ಅಷ್ಟು ಕಷ್ಟಪಟ್ಟು ಹಾಕಿರ್ತಕ್ಕಂಥ ಗೊಬ್ಬರ ಅಲ್ಲಿ ಬೆಳಿಗ್ಗೆ ಮುಟ್ಟಾಕಿದ್ದಿಲ್ಲ, ರೊಕ್ಕ ಅಂತ ಭಾಳ ಐತಿ, ಬೆಳಿಗ್ಗೆ ಮುಟ್ಟತ್ತಿಲ್ಲ, ಮತ್ತು ಅದು ಈ ರೀತಿ ವೇಸ್ಟ್ ಆಗಿಬಿಟ್ಟೈತಿ. ಹೌದೇನು? ಮತ್ತು ಪ್ರಮಾಣ ಕೂಡ ಜಾಸ್ತಿ ಆಕೈತಿರಿ. ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಇದೇನು ನಮ್ದು ಆ್ಯಕ್ಟಿವಿಟಿ ಇರ್ತೈತಿ, ರೈತರ ಒಂದು ಬೆನ್ನೆಲುಬು ಅಂತ ಕರೆಯಾಕತ್ತೀವಿ ನಾವು. ಈ ಆ್ಯಕ್ಟಿವಿಟಿ ಅಂತ ಏನು ಕೆಲಸ ಮಾಡ್ತಿದ್ರೆ ನೀವೇನೀಗ 8 ಚೀಲ ಗೊಬ್ಬರ ಹಾಕತ್ತೀರಲ್ಲ ಸರ್, ಅಷ್ಟು ಹಾಕೋ ಅವಶ್ಯಕತೆ ಇಲ್ಲ. ಈ ಒಂದು ಔಷಧಿ ನಿಮ್ಮ ಕಡೆ ಇತ್ತಂದ್ರೆ ಅಷ್ಟು ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು 8 ಚೀಲ ಹಾಕೋ ಜಾಗದಾಗ ಒಂದು 3 ರಿಂದ 4 ಚೀಲ ಹಾಕಿದ್ರು ನಾನು ಕಂಟ್ರೋಲ್ ಮಾಡ್ಕೊತೈತಿ. ಮತ್ತು ಬರಬಾರ್ದಾದ್ರೆ ಎದಕ್ಕೆ ಹಾಕಿಸ್ತೀವಿ ಅಂದ್ರೆ ಅದನ್ನು ಕೂಡ ನಿಮ್ಗೆ ಲಾಸ್ಟಿಗೆ ಹೇಳ್ತಂದ್ರೆ ನಾನು ಇಲ್ಲಿ ನೋಡ್ಬೋದು. ಒಂದೊಂದು ಮನೆ ಒಳಗೆ ನೋಡಿ ಸರ ಯಾವ ರೀತಿ ಕೆಲಸ ಮಾಡೋದಿತ್ತು ಅಂತೇಳಿ. ನಿಮ್ದೇನು ಆ ವೇಸ್ಟ್ ಆಗೋ ಗೊಬ್ಬರವನ್ನು ತಾತ್ಕಾಲಿಕವಾಗಿ
ಈ ರೀತಿ ನಿಮ್ಮ ಭೂಮಿಯನ್ನು ಮುದು ಮಾಡಿ ತಾಯಿ ಬೇರು ತಂತಿ ಬೇರು ಔಷಧ ಗೊಬ್ಬರ ಮುಚ್ಚಿಕೊಂಡ್ರೆ ನೀವು ಇಳುವರಿ ಬರ್ತದೆ ಇರ್ರಿ ಸರ್. ಇದ ಒಂದು ಕಂಪ್ನಿ ಈ ಒಂದು ವಸ್ತುವನ್ನು ಹೊರಗಡೆ ಬೇಕು ಒಂದು 30 ವರ್ಷ ಆಯ್ತು ಸರ್. ಪ್ರತಿಯೊಬ್ಬರು ರೈತರು ಕೂಡ ಉಪಯೋಗ ಮಾಡಾಕ್ತಾರ, ಒಂದು ಒಳ್ಳೆ ರಿಸಲ್ಟ್ ಕೂಡ ಕೊಟ್ಕೊಂಡಿದ್ದಾರೆ. ಮತ್ತೆ ನೀವು ಇದನ್ನ ಬಳಸತ್ತಿದ್ರೆ ಹೊರಗಡೆ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ, ಅಲ್ಲಿ ದುಡ್ಡು ಉಳಿತಾಯ ಆಯ್ತು ರೀ. ಮತ್ತು ನಿಮ್ಮ ಭೂಮಿ ಫಲವತ್ತತೆ ಜಾಸ್ತಿ ಆಗ್ತದೆ. ಇದು ಕೂಡ ಎಲ್ಲ ರೈತರಿಗೆ ಹೆಲ್ಪ್ ಆಗುವಂಥದ್ದು. ಅವನ ವಿಡಿಯೋ ಕೂಡ ಮಾಡಿ